12.5 ಎಕರೆ ಒಂದು ತೋಟ ಬಂದಿದೆ ನೋಡಿ. ಇದೇ ಥರ ಸೊಸೆ ಇದೆ. ಒಂದು 3 ಇಯರ್ಸ್ ಆಗೈತೆ. ಡ್ರಿಪ್ ಇರಿಗೇಷನ್ ಆಗೈತೆ, ಬಾಳೆ ಐತೆ. ಇವರು ಅಗ್ರಿಮೆಂಟ್ ಕೊಡ್ತಾರೆ ನೋಡಿ. ತುಂಬ ಚೆನ್ನಾಗಿದೆ. ನೀರು ಮಾತ್ರ ಭಯಂಕರ ನೀರಿದೆ. ಡ್ರಿಪ್ ಇರಿಗೇಷನ್ ಆಗೈತೆ, ಒಳ್ಳೆ ನೀರು. ತೆಂಗೆಲ್ಲ ಇದೇ ಥರ ಇದೆ. ಫುಲ್ ರೆಡ್ ಸಾಯ್ಲು ಯಾವ ಥರ ಇದೆ ನೋಡಿ. ರೋಡ್ ತೋರಿಸು ನೋಡಿ. ಇದೇ ರೋಡು, ಮ್ಯಾಪ್ ರೋಡ್ ಬರುತ್ತೆ. ಇದು ದೊಡ್ಡ ರೋಡು, 45 ಅಡಿ ರೋಡು ಇದು. ಇದೇ ಲ್ಯಾಂಡು 12.5 ಎಕರೆ ಬರುತ್ತೆ. ಏಲಕ್ಕಿ ಹಾಕಿದರೆ ಕಟಿಂಗ್ ಮಾಡ್ಕೊಂಡು ಬಿಡ್ತಾರೆ. ನಿಮಗೆ ಒಂದು 3 ಮಂತು ಅಗ್ರಿಮೆಂಟ್ ಕೊಡ್ತಾರೆ. ಇವರು 1 ಎಕರೆಗೆ 38 ಲಕ್ಷ ಹೇಳ್ತಾವ್ರೆ. 1 ಎಕರೆಗೆ 38 ಲಕ್ಷ ನೆಗೋಷಿಯಬಲು. ತುಂಬ ಚೆನ್ನಾಗಿದೆ. ಜನರಲ್ ಪ್ರಾಪರ್ಟಿ ಬರುತ್ತೆ. ತುಂಬ ಚೆನ್ನಾಗಿದೆ ನೋಡಿ. ರೆಡ್ ಸಾಲ್ ಬರುತ್ತೆ. ಎಲ್ಲ ಡ್ರಿಪ್ ಇರಿಗೇಷನ್ ಆಗಿರೋದು. ಖಾಲಿ ಲ್ಯಾಂಡ್ಗೆ 35 ಲಕ್ಷ 40 ಲಕ್ಷ ಹೇಳ್ತಾರೆ. ಇದು ರೆಡಿ ಇರೋದು 38 ಲಕ್ಷ ಹೇಳ್ತಾ ಇರೋದು. ಲೈಟ್ಲಿ ನೆಗೋಷಿಯಬಲು. 1 ಲಕ್ಷ 1.5 ಲಕ್ಷ ಕಮ್ಮಿ ಆಗ್ಬೋದು ಅಷ್ಟೇ. ಯಾಕಂದರೆ ಬಂದು ನೀವು 30 ಕೊಡಿ 35 ಕೊಡಿ ಅಂತ ದಯವಿಟ್ಟು ಕೇಳಕ್ಕೆ ಹೋಗ್ಬೇಡಿ. ಅವ್ರು ಓನರ್ ಕೌಂಟ್ ಮಾಡ್ತಾ ಇರೋದು. ರೈತರೇ ಇದು, ರೈತರದೇ ರೀಸೆಲ್ಲರ್, ರೈತರದು. ಅವ್ರು ತುಂಬ ವರ್ಷ ಆಗುತ್ತೆ ತಗೊಂಡು. ಡೈರೆಕ್ಟ್ ರಿಜಿಸ್ಟ್ರಿಗೆ ಬೇಕಾದ್ರು ಹೋಗ್ಬೋದು. ಬಾಳೆ ಕಟಿಂಗ್ ಮಾಡ್ಕೊಂಡು ಬಿಡ್ತಾರೆ. ತುಂಬ ಚೆನ್ನಾಗಿದೆ. 4 ಬೋರ್ವೆಲ್ ಇದೆ. ನೀರು ಮಾತ್ರ ಭಯಂಕರ ನೀರಿದೆ. ತಾರ್ ರೋಡಿಂದ 1.5 ಕಿಲೋಮೀಟ್ರ್ ಬರಬೇಕು. ದೊಡ್ಡ ರೋಡು ತೋರಿಸ್ಕೊಡ್ತೀನಿ ಎಲ್ಲ ನೋಡಿ. ತೆಂಗೆಲ್ಲ ಇದೇ ಥರ ಇದೆ. ಸೂಪರಾಗಿರುವಂಥ ಲ್ಯಾಂಡು. ಆಮೇಲೆ ಮಣ್ಣು ಮಾತ್ರ ಫುಲ್ ಪ್ಯೂರ್ ರೆಡ್ ಸಾಯ್ಲು ನೋಡಿ ಯಾವ ಥರ ಇದೆ. ಸುತ್ತ ಜಾಲರಿ ಫೆನ್ಸಿಂಗ್ ಹಾಕಿದರೆ 12.5 ಎಕರೆಗೆ ಕುಂಕುಮ ಕಾಣಾಗೈತೆ ಮಣ್ಣು. ಒಂದು ಕಲ್ಲಿಲ್ಲ ನೋಡಿ. ರೆಡ್ ಸಾಯ್ಲ್ ಬರುತ್ತೆ. ತೆಂಗೆಲ್ಲ ಇದೇ ಥರ ಇದೆ. 12.5 ಎಕರೆಗೂ ನೋಡಿ. ಅಲ್ಲೊಂದು ಬೋರು ಮನೆ, ಪುನಃ ಇಲ್ಲೊಂದು ಬೋರು. CC ಕ್ಯಾಮ್ರಾ ಇದೆ, ಸ್ವಂತ TC ಇದೆ. ಎಲ್ಲ ಎಂಟೈರ್ ಬೌಂಡ್ರಿ 12.5 ಎಕರೆ ಡ್ರಿಪ್ ಇರಿಗೇಷನ್ ಆಗೈತೆ. ಫುಲ್ ರೆಡ್ ಸಾಯ್ಲ್ ಬರುತ್ತೆ. ತುಂಬ ಚೆನ್ನಾಗಿದೆ. ಬೇಕು ಅಂದರೆ ನಿಮ್ಮ ಫ್ರೆಂಡು ನೀವು ಬೇಕಾದ್ರೆ ಇಬ್ಬರು ಡಿವೈಡ್ ಮಾಡ್ಕೋಬೋದು. 6 ಎಕರೆ ಆ ಥರ ಇದೆ ಜಾಗ. ಮಾತ್ರ ತುಂಬ ಚೆನ್ನಾಗಿದೆ. ಜಾಗನ ದಾರಿ ತೋರಿಸ್ಕೊಡ್ತೀನಿ ನಿಮಗೆ. ಫುಲ್ಲು ಮೇನ್ ತಾರ್ ರೋಡ್ ಗಂಟುವಿ. ನೀವಿಬ್ಬರು ಪಾರ್ಟ್ನರಾಗಿ ಮನೆ ತಗೊಂಡ್ರೆ 2 ಪೊಸಿಷನ್ ಮಾಡಿದ್ದಾರೆ. ಒಬ್ರಿಗೆ ಆ ಕಡೆಗೆ ಮಾಡ್ಕೋಬೋದು, ಈ ಕಡೆಗೆ. ನೋಡಿ ಹೆಂಗಿದೆ. ಎಲ್ಲಕ್ಕೂ 12.5 ಎಕರೆಗೂ ತೆಂಗು ಹಾಕಿದ್ದಾರೆ. 4 ಬೋರ್ವೆಲ್ ಇದೆ. ಈ ಇಬ್ಬರು ಫ್ರೆಂಡಾಗಿ ತಗೊಂಡ್ರೆ 6.25 ಎಕರೆ ತಗೋಬೋದು. 2 ಮನೆ ಸಿಗುತ್ತೆ. ಆ ಕಡೆ ಒಂದು ಮನೆ, ಈ ಕಡೆ ಒಂದು ಮನೆ. ಸ್ವಂತ TC ಇದೆ. 2 ಬೋರ್ ಸಿಗ್ತದೆ ಇಬ್ರಿಗೂ. ಆಮೇಲೆ ಇದು ಕಾರ್ನರ್ ಪ್ರಾಪರ್ಟಿ ಬರುತ್ತೆ. ನೀವು ಅಣ್ಣ ತಮ್ಮ ಇಬ್ಬರು ತೊಗೊಂಡ್ರೆ 2 ಕಡೆಗೆ ಮಾಡ್ಕೋಬೋದು. 6.25 ಎಕರೆ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಸೂಟಬಲ್ ಜಾಗ. 1 ಎಕರೆಗೆ ಇವ್ರು ಕೌಂಟ್ ಮಾಡ್ತಾ ಇರೋದು 38 ಲಕ್ಷ. ಲೈಟ್ಲಿ ನೆಗೋಷಿಯಬಲ್. 1 ಲಕ್ಷ 1.5 ಲಕ್ಷ ಹೆಚ್ಚು ಕಮ್ಮಿ ಆಗುತ್ತೆ ನೋಡಿ. ತುಂಬ ಚೆನ್ನಾಗಿದೆ. ಮೈಸೂರಿಗೆ ಒಂದು 48 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡಿಂದ ಅಷ್ಟೇ. ಬೆಂಗಳೂರು 170 ಆಗುತ್ತೆ. 1 ಎಕರೆಗೆ 38 ಲಕ್ಷ. ನೈಟ್ಲಿ ನೆಗೋಷಿಯಬಲು. ಡೈರೆಕ್ಟ್ ಓನರ್ ಟು ಓನರ್ ಸಿಟಿಂಗಿಂತ RTC ಓನರ್ನೇ ಸಿಟ್ಟಿಂಗ್ ಕುಣಿಸ್ತೀನಿ. ಶ್ರೀಕಂಠೇಶ್ವರ ಪ್ರಾಪರ್ಟೀಸಿಂದ ಡೈರೆಕ್ಟ್ ಓನರ್ ಟು ಓನರ್. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈ ಥರ ನಿಮ್ಗೆ ರೆಡಿ ಫಾರ್ಮ್ ಲ್ಯಾಂಡ್ ಯಾವುದು ಸಿಗೋಲ್ಲ. ಅಣ್ಣ ತಮ್ಮ ಇಬ್ಬರು ಬೇಕಾದ್ರೆ ಡಿವೈಡ್ ಮಾಡ್ಕೋಬೋದು. ಆ ಥರ ಇದೆ ಪೊಸಿಷನು. ನಿಮಗೆ ರೋಡ್ ಬಿಡ್ತೇನೆ ಸುಮಾರು ಒಂದು 1000 ಅಡಿ ಬರುತ್ತೆ. 1000 ಅಡಿ ಮೇಲೇ ಇದೆ ನೋಡಿ. ಅಲ್ಲಿಂದ ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಅಲ್ಲಿ ನೋಡಿ ಫೆನ್ಸಿಂಗ್ ಇದೆಯಲ್ಲ, ಆ ಫೆನ್ಸಿಂಗಿಂದ ಪುನಃ ಈ ಕಡೆ ಫೆನ್ಸಿಂಗ್ ಮಾಡಿದ್ರೆ ಈ ಕಡೆ ಲಾಸ್ಟು ಅಲ್ಲಿಂದ ಇಲ್ಲಿಗೆ ನೋಡಿ 1000 ಅಡಿ ಮೇಲೆ ಬರುತ್ತೆ. ಒಬ್ಬೊಬ್ಬರಿಗೆ 600 ಅಡಿ ಫ್ರಂಟೇಜೇ ಸಿಗುತ್ತೆ ಡಿವೈಡ್ ಮಾಡ್ಕೊಂಡ್ರು. ಆಮೇಲೆ 2 ಸೈಡು ಗೇಟ್ ಹಾಕಿದರೆ ನಿಮ್ಗೆ ಯಾವ ಥರ ಬೇಕಾದ್ರೆ ಡಿವೈಡ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುವಂಥ ಸೂಟಬಲ್ ಜಾಗ. ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ, ನಿಮ್ಮ ಅಗ್ರಿಕಲ್ಚರ್ ಮಾಡೋರಿಗೆ ಸೂಕ್ತವಾದ ಜಾಗ ನೋಡಿ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ನೋಡಿ ಅಲ್ಲಿ ಬೈಕ್ ನಿಲ್ಸಿದೆಲ್ಲ ಅದೇ ಕಾರ್ನರ್ ಪ್ರಾಪರ್ಟಿ ಬರುತ್ತೆ. ಈ ಕಡೆ ಒಂದು ದೊಡ್ಡ ರೋಡು, ಆ ಕಡೆ ಒಂದು ದೊಡ್ಡ ರೋಡು. ಕಾರ್ನರ್ ಪ್ರಾಪರ್ಟಿ ಬರುತ್ತೆ ಇದು.